ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ವರ್ಗದ ಆಯೋಗ ಜಾತಿ ಗಣತಿಯನ್ನು ಆರಂಭ ಮಾಡಬೇಕು, ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ತರಾತುರಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ಪೂರ್ವ ಸಿದ್ಧತೆಯನ್ನು ಪರಿಣಾಮಕಾರಿಯಾಗಿ ತಾಲೂಕು ಮಟ್ಟದ ತನಕ ಆಯೋಗ ಮಾಡಲೇ ಇಲ್ಲ. ಆದರೆ ಯಾವುದೋ ಒಂದು ಹಠಕ್ಕೆ ಬಿದ್ದು ಮಾನ್ಯ ಮುಖ್ಯಮಂತ್ರಿಗಳ ಒತ್ತಾಯಕ್ಕೆ ಮಣಿದು ನಾಳೆಯಿಂದನೇ ಆರಂಭ ಮಾಡ್ತೀವಿ, 15 ದಿನದೊಳಗೆ ಮುಗಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಒಂದು ತರಾತುರಿಯಾದಂಥ ಒಂದು ನಿರ್ಧಾರ. ನಾನು ಮತ್ತೆ ಮತ್ತೆ ಆಗ್ರಹ ಮಾಡ್ತೇನೆ, ಸರ್ಕಾರ ಮರುಚಿಂತನೆಯನ್ನು ಮಾಡಬೇಕು, ಇದನ್ನು ಮುಂದೂಡಬೇಕು. ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡೇ ಒಂದು ವ್ಯವಸ್ಥಿತವಾದಂಥ ಸಮೀಕ್ಷೆಯನ್ನು ಮಾಡಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯ ಮತ್ತು ಅನಿವಾರ್ಯ ಇದೆ. ಅದನ್ನು ಬಿಟ್ಟು ತರಾತುರಿಯಾದಂಥ ಕ್ರಮಕ್ಕೆ ಸರ್ಕಾರ ಮುಂದಾಗಬಾರ್ದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ, ಕಳೆದ ಹಲವು ದಿನಗಳಿಂದ ವಿವಾದಕ್ಕೆ ಒಳಗಾಗಿರುವಂಥ 47 ಹಿಂದೂ ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಅಂತೇಳಿ ನಾಮಕರಣವನ್ನು ಮಾಡಿರುವಂಥದ್ದು. ಈ ಕ್ಷಣದ ತನಕ ಅದನ್ನು ತೆಗೆದಿದ್ದೀವಿ ಅಂತೇಳಿ ಆಯೋಗ ಆಗಲಿ ಸರ್ಕಾರ ಆಗಲಿ ಅಧಿಕೃತವಾದಂಥ ಪ್ರಕಟಣೆಯನ್ನು ಮಾಡಲಿಲ್ಲ. ಇದನ್ನು ಆಯೋಗ ನಿರ್ಧಾರ ಮಾಡಬೇಕು ಅಂತೇಳಿ ಸರ್ಕಾರ ಹೇಳುತ್ತೆ, ನಾವಿನ್ನು ಚಿಂತನೆಯಲ್ಲಿದ್ದೀವಿ ಅಂತೇಳಿ ಆಯೋಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಅಧಿಕೃತವಾಗಿ ಸರ್ಕಾರ ಅಥವಾ ಆಯೋಗ ಈ 47 ಜಾತಿಗಳನ್ನು ಕ್ರಿಶ್ಚಿಯನ್ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಇದನ್ನು ನಾಳೆಯಿಂದ ಆರಂಭ ಆಗುವಂಥ ಸಮೀಕ್ಷೆಯಲ್ಲಿ ಕೈ ಬಿಡಲಿಲ್ಲ ಅಂತಾದರೆ ತಾಲೂಕುಗಳಲ್ಲೇ ಹೋರಾಟವನ್ನು ಮಾಡಬೇಕಾಗಿರುವಂಥದ್ದು ಅನಿವಾರ್ಯ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಯವರು ಕ್ರಿಶ್ಚಿಯನ್ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಕರ್ನಾಟಕದ ಪೋಪ್ ಆಗಲಿಕ್ಕೆ ಹೊರಟಿರುವಂಥ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಟಿಪ್ಪು ಸುಲ್ತಾನಿನ ಪೋಷಾಕ್ ಹಾಕ್ಕೊಂಡು ಆಡಳಿತವನ್ನು ನಡೆಸಿದ್ರು. ಈಗ ಪಾದ್ರಿಯ ರೂಪದಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಮುಂದೆ ಬಂದಿದ್ದಾರೆ. ಈ ಸರ್ಕಾರ ಎಲ್ಲೋ ಒಂದು ಕಡೆ ಮುಲ್ಲಾಗಳ ಪಾದ್ರಿಗಳ ಕೈಗೊಂಬೆ ಆಗಿದೆ ಎನ್ನುವಷ್ಟರ ಮಟ್ಟಿಗೆ ಆಡಳಿತದ ವ್ಯವಸ್ಥೆ ಇವತ್ತು ಕುಸಿದು ಬಿದ್ದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಫಾದರ್ ಸಿದ್ದರಾಮಯ್ಯ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 47 ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನು ಮಾಡೋದ್ರ ಮುಖಾಂತರ ಫಾದರ್ ಸಿದ್ದರಾಮಯ್ಯ ಯಾರನ್ನೋ ಓಲೈಸುವಂಥ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿ ತನ್ನ ಅಧಿಕಾರವನ್ನು ವಿಸ್ತರಿಸುವಂಥ ಷಡ್ಯಂತರ ಇದರ ಹಿಂದೆ ಅಡಗಿದೆ. ಇದರ ಹಿಂದೆ ರಾಜ್ಯದ ಹಿತ ಅಡಗಿಲ್ಲ. ನಾನು ಫಾದರ್ ಸಿದ್ದರಾಮಯ್ಯನವರಿಗೆ ಹೇಳ್ತೇನೆ, ಸಾಮಾಜಿಕ ನ್ಯಾಯದ ಮೂಲ ಆಶಯವನ್ನು ಶಿಲುಬೆಗೆ ಏರಿಸಬೇಡಿ. ಒಂದು ಕಡೆ ಸಮಾಜವಾದ, ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಆ ದಲಿತ ವರ್ಗದ ಸಮುದಾಯವನ್ನು, OBC ಸಮುದಾಯವನ್ನು ಕ್ರಿಶ್ಚಿಯನ್ರಿಗೆ ಮತಾಂತರಕ್ಕೆ ಮಾಡುವಂಥ ಒಂದು ಹುನ್ನಾರಕ್ಕೆ ನೀವೇ ಇವತ್ತು ಸ್ವತಃ ಕೈ ಹಾಕಿರುವಂಥದ್ದು ದುರಂತದ ಸಂಗತಿ. ಫಾದರ್ ಸಿದ್ದರಾಮಯ್ಯ ಹೇಗೆ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ದಾರೋ ನಂಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಅಥವಾ ಇಂಥ ಜಾತಿ ಇಂಥ ಪ್ರವರ್ಗಕ್ಕೆ ಸೇರಬೇಕು ಅಂತಂದಾಗ ಕುಲಶಾಸ್ತ್ರದ ಅಧ್ಯಯನ ಆಗಬೇಕು. ಹೊಸ ಜಾತಿಗಳನ್ನು ಪಟ್ಟಿಯನ್ನು ಸೇರಿಸಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ಫಾದರ್ ಸಿದ್ದರಾಮಯ್ಯ ಸಂವಿಧಾನವನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾವುದೇ ಕುಲಶಾಸ್ತ್ರದ ಅಧ್ಯಯನ ಆಗದೆ, ಯಾವ ಇಲಾಖೆಯಲ್ಲೂ ಇದರ ಬಗ್ಗೆ ಚರ್ಚೆಗಳಾಗದೆ,
ಏಕಾಏಕಿ 47 ಹಿಂದೂ ಉಪಜಾತಿಗಳನ್ನು ಕ್ರಿಶ್ಚಿಯನ್ ನಾಮಕರಣವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಸಮಾಜವನ್ನು ಒಡೆಯುವಂಥ ಪ್ರಯತ್ನಕ್ಕೆ ಇವತ್ತು ಫಾದರ್ ಸಿದ್ದರಾಮಯ್ಯ ಕರ್ನಾಟಕದ ಪೋಪ್ ಮಾದರಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇರೋದಕ್ಕೆ ಇದೇ ಕಾರಣ. ದಲಿತ ಸಮುದಾಯದ 15 ಜಾತಿಗಳನ್ನು ಈ ರೀತಿ ಕ್ರಿಶ್ಚಿಯನ್ ನಾಮಕರಣವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಸಹಜವಾಗಿ ಆಕ್ರೋಶಕ್ಕೆ ಇವತ್ತು ಒಳಗಾಗಿದೆ. ನಾಳೆಯಿಂದ ಇವತ್ತು ಸರ್ಕಾರ ಅಧಿಕೃತವಾಗಿ ಆಯೋಗ ಅಥವಾ ಸರ್ಕಾರ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಬೇಕು. ಈ ಕ್ರಿಶ್ಚಿಯನ್ ಅಂತೇಳಿ ನಾಮಕರಣ ಮಾಡಿದರೆ ಇದನ್ನು ಕೈ ಬಿಟ್ಟಿದ್ದೇವೆ ಅಂತೇಳಿ. ಅವರು 1400 ಜಾತಿಯನ್ನು ಏನು ಅಧಿಕೃತವಾಗಿ ಪ್ರಕಟ ಮಾಡಿದ್ರು, ಇವತ್ತು ಅದನ್ನು ಕೈ ಬಿಟ್ಟಿದ್ದೀವಿ ಎನ್ನುವಂಥ ಸಾರ್ವಜನಿಕ ಪ್ರಕಟಣೆಯನ್ನಾದರೂ ಅವರು ಹೊರಡಿಸಬೇಕು. ಇಲ್ಲ ಅಂತಾದರೆ ನಾಳೆಯಿಂದ ನಡೆಯುವಂಥ ಸಮೀಕ್ಷೆ ಸಾರ್ವಜನಿಕ ವಿರೋಧದ ನಡುವೆ ನಡೆಯುತ್ತೆ. ಆಯೋಗಕ್ಕೆ ಜನ ಮುತ್ತಿಗೆ ಹಾಕೋದಕ್ಕಿಂತ ಮುಂಚೆ ಸಮೀಕ್ಷೆ ಸುಲಲಿತವಾಗಿ ನಡೀಬೇಕು ಅಂತಾದರೆ ಇದನ್ನು ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮತ್ತೆ ಮಾಡ್ತೇನೆ. ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕದ ಆಡಳಿತಕ್ಕೆ ಒಂದು ಅಡಿಪಾಯ ಅನ್ನುವಂಥದ್ದನ್ನು ಅವರ ಆಶಯದಲ್ಲಿ ಹೇಳಿದರು. ಆದರೆ ಇವತ್ತಿನ ಈ ಸಮೀಕ್ಷೆಯ ಗೊಂದಲಗಳನ್ನು ಫಾದರ್ ಸಿದ್ದರಾಮಯ್ಯ ಮಾಡಿರೋದನ್ನು ನೋಡಿದಾಗ ಒಂದು ಒಳ್ಳೆಯ ವರದಿ ಅವ್ರ ಕೈಗೆ ಸೇರಬೇಕಾಗಿಲ್ಲ. ಕಾಂತರಾಜು ವರದಿ ಹೇಗೆ ನಿರುಪಯುಕ್ತ ಆಯಿತೋ, ಜಯಪ್ರಕಾಶ್ ವರದಿ ಹೇಗೆ ಕಸದ ಬುಟ್ಟಿ ಸೇರ್ತೋ, ಅದೇ ರೀತಿಯಾದಂಥ ಇನ್ನೊಂದು ವರದಿಯನ್ನು ತೆಗೆದುಕೊಳ್ಳಲಿಕ್ಕೆ ಅವ್ರು ಹೊರಟಿದ್ದಾರಷ್ಟೇ. ಇದು ಆಡಳಿತ ಯಂತ್ರಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲೇ ಇಲ್ಲ. ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಿ ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿಯನ್ನು ತಪ್ಪಿಸ್ಕೊಳ್ಬೇಕು, ತಮ್ಮ ಅಧಿಕಾರವನ್ನು ಮುಂದುವರಿಸಬೇಕು ಅನ್ನುವಂಥ ಪ್ರಯತ್ನದ ಕಾರಣಕ್ಕೆ ಈ ಸಮೀಕ್ಷೆಯನ್ನು ಅವರು ಎದುರು ಬಿಡ್ತಾ ಇದ್ದಾರೆ. ರಾಜ್ಯದ ಜನ ಇವತ್ತು ಜಾಗೃತರಾಗಿದ್ದಾರೆ. ಕ್ರಿಶ್ಚಿಯನ್ ಅನ್ನುವಂಥ ಹೆಸರನ್ನು ತೆಗೆಯುವ ತನಕ ರಾಜ್ಯದ ಜನ ಈ ಹೋರಾಟದಲ್ಲಿ ಈ ಸರ್ಕಾರದ ವಿರುದ್ಧದ ಆಕ್ರೋಶವನ್ನು ಮುಂದುವರಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ.